ನಾಳೆ ಕಾಂಗ್ರೆಸ್ ಸರ್ಕಾರದ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರದ ಬಡ್ಜೆಟ್ ನಾಳೆ ಮಂಡನೆ ಆಗದಿದೆ. ಸಿದ್ದರಾಮಯ್ಯ ಅಂತ ಹೇಳಿದ್ರೆ ತೆರಿಗೆಗಳನ್ನು ಹೊರೆಯನ್ನು ಏರುವಂಥ ರಾಮಯ್ಯ ಇವರು. ಕೇಂದ್ರದ ಬಡ್ಜೆಟಲ್ಲಿ ತೆರಿಗೆಗಳನ್ನು ಕಡಿಮೆ ಮಾಡಿದ್ದಾರೆ. ನಿರ್ಮಲಾ ಸೀತಾರಾಮನ್ ಅದು ಅವರ 1 ಗಂಟೆ 10 ನಿಮಿಷದ ಭಾಷಣದಲ್ಲಿ. ಇಲ್ಲಿ ಸಿದ್ದರಾಮಯ್ಯನವರು ತೆರಿಗೆಗಳನ್ನು ಬಡ್ಜೆಟಲ್ಲಿ ಏರಿಸಲ್ಲ, ವರ್ಷ ಪೂರ್ತಿ ತಿಂಗಳಿಗೆ 4 ತೆರಿಗೆಗಳನ್ನು ಹಾಕಿದ್ದಾರೆ. ಈಗಾಗಲೇ 36 ತೆರಿಗೆಗಳನ್ನು ಏರಿದ್ದಾರೆ. ಈಗ ಹೊಸ ತೆರಿಗೆಗಳನ್ನು ಹುಡುಕ್ತಾ ಇದ್ದಾರೆ. ನನಗೆ ಪೆಟ್ರೋಲು, ಡೀಸಲ್ಲು, ಎಣ್ಣೆ, ಸಿಗರೇಟ್ ಈ ಥರದ್ದು ಏನಾದರೂ ಹುಡುಕ್ತಾರೆ. ಮನೆ ತೆರಿಗೆ ಎಲ್ಲ ರೈಸ್ ಮಾಡಿಬಿಟ್ಟಿದ್ದಾರೆ. ಅಂದರೆ ಈ ಸರ್ಕಾರ ಜನರಿಗೆ ಏನು ಭರವಸೆ ಕೊಟ್ಟಿತ್ತು, ಚುನಾವಣೆಗೆ ಮುಂಚೆ ಹೇಳಿದರು, ನಾವು ಯಾವುದೇ ಜನಗಳ ಮೇಲೆ ಹೊರೆ ಹಾಕದೆ ಗ್ಯಾರಂಟಿಗಳನ್ನು ನಾವು ತರ್ತೀನಿ ಅಂತ ಅವರ ಭಾಷಣದಲ್ಲೇ ಹೇಳಿದರು. ಆದರೆ ತೆರಿಗೆಗಳ ಭಾರದಿಂದ ಸಿದ್ದರಾಮಯ್ಯ ಒಬ್ಬರೇ ನನಗನ್ಸ್ತತೆ ಅವರ ಅವಧಿ ಮುಗಿಯೋದ್ರೊಳಗಡೆ 6 ಲಕ್ಷ ಕೋಟಿ ಸಾಲ ಮಾಡ್ತಾರೆ. 6 ಲಕ್ಷದ ಕೋಟಿ. ನಮ್ಮ ಆರ್ಥಿಕ ಶಿಸ್ತೇನಿದೆ 3 ಒಳಗಡೆ ಇರಬೇಕು. 2 ವರ್ಷದಿಂದನೇ ಅದು ದಾಟ್ಬಿಟ್ಟಿದೆ. 3 ದಾಟ್ಬಿಟ್ಟು ಆಚೆ ಹೊರಟೋಗಿದೆ. ಮ್ಯಾನೇಜ್ ಮಾಡ್ತಾ ಇದ್ದಾರೆ. ಸರ್ಕಸ್, ಈ ಕಣ್ಕಟ್ಟು ವಿದ್ಯೆ ಅಂತಾರಲ್ಲ, ಈ ಕಣ್ಕಟ್ಟು ವಿದ್ಯೆ ಸಿದ್ದರಾಮಯ್ಯನವರ ಈ ಕಣ್ಕಟ್ಟು ವಿದ್ಯೆ ಇದು. ಆ ಕಣ್ಕಟ್ಟು ವಿದ್ಯೆಯಿಂದ ಆ ಒಂದು ಆದಾಯವನ್ನು ಜಾಸ್ತಿ ಮಾಡಿ ಇಲ್ಲದೇ ಇರೋವಂಥ ಆದಾಯವನ್ನು ಸೃಷ್ಟಿ ಮಾಡಿ ನಮ್ಮದು ಆರ್ಥಿಕ ಶಿಸ್ತನ್ನು ಕಾಪಾಡಿದಿರಿ ಅಂತ ತೋರಿಸೋವಂಥ ಕೆಲಸವನ್ನು ಈ ಬಾರಿನೂ ಮಾಡ್ತಾರೆ. ಹಿಂದೆ 2 ವರ್ಷದಿಂದ 3ಕ್ಕೆ ಬಂದ್ಬಿಟ್ಟಿತ್ತು. ಹೋದ ವರ್ಷ 2.95 ತೋರಿಸಿದ್ದಾರೆ. ಈ ವರ್ಷವೂ ಕೂಡ ಇಲ್ಲದೇ ಇರೋ ಆದಾಯನ ಸೃಷ್ಟಿ ಮಾಡಿ ನಾವು ಆರ್ಥಿಕ ಶಿಸ್ತನ್ನು ಕಾಪಾಡಿದೆ ಅಂತ ತೋರಿಸ್ತಾ ಇದ್ದಾರೆ. ನಾನು ಇಡೀ ರಾಜ್ಯದ ಯಾರ್ಯಾರು ಮುಖ್ಯಮಂತ್ರಿಗಳಾಗಿದ್ದಾರೆ ಇದುವರೆಗೂ 1200 ಜನ ಮುಖ್ಯಮಂತ್ರಿಗಳು ಆಗೋಗಿದ್ದಾರೆ. ಅವರೆಲ್ಲ ಎಷ್ಟು ಸಾಲ ಮಾಡಿದ್ರೋ ಸಿದ್ದರಾಮಯ್ಯ ಒಬ್ಬರೇ ಅಷ್ಟು ಸಾಲ ಮಾಡಿದ್ದಾರೆ. ಆ ಕೀರ್ತಿನೂ ಅಂದರೆ ಸಿದ್ದರಾಮಯ್ಯ ಸಾಲದ ರಾಮಯ್ಯ. ಬಡ್ಜೆಟ್ ಬಂದಾಗ ಜನಗಳಿಗೆ ಹೊರೆಯಾಗದ ಬಡ್ಜೆಟನ್ನು ಕೊಡಬೇಕು, ಆದಾಯ ಸೃಷ್ಟಿಯನ್ನು ಮಾಡಬೇಕು, ಆದಾಯದ ಮೂಲಗಳನ್ನು ಜಾಸ್ತಿ ಮಾಡಿ ಜನಕ್ಕೆ ಹೊರೆಯಾಗದ ರೀತಿಯಾಗಿ ರಾಜ್ಯವನ್ನು ಸಾಲದ ಕೂಪಕ್ಕೆ ತೆಗೆದುಕೊಂಡು ಹೋಗದೇ ಇರೋವಂಥ ಜಾಣ್ಮೆಯನ್ನು ಮಾಡಬೇಕು. ಅದನ್ನೇ ಆ ಜಾಣ್ಮೆಯ ಫೈನಾನ್ಸ್ ಮಿನಿಸ್ಟ್ರು ಅನ್ನೋದು. ಪರಿಣಿತಿಯ ಫೈನಾನ್ಸ್ ಮಿನಿಸ್ಟ್ರು, ಜ್ಞಾನದ ಫೈನಾನ್ಸ್ ಮಿನಿಸ್ಟ್ರು ಅಂತೀವಿ. ಆದರೆ ಸಾಲ ಮಾಡಿ ಸರ್ಕಾರ ನಡೆಸೋಕ್ಕೆ ನೀನೇ ಬೇಕಾ? ನಮ್ಮೂರಲ್ಲಿ ಗುಡ್ಡೆ ವ್ಯಾಪಾರ ಮಾಡ್ತಾರೆ. ಏನು ರಸ್ತೆಯಲ್ಲಿ ತರಕಾರಿ ಇಟ್ಕೊಂಡು ಗುಡ್ಡೆ ತರಕಾರಿ ವ್ಯಾಪಾರ ಮಾಡ್ತಾರೆ. ಅವ್ರು ಬೇಕಾದ್ರೂ ಮಾಡ್ತಾರೆ. ಸಾಲ ಮಾಡಿ ನಡೆಸೋ ಅಂತ ಹೇಳಿದ್ರೆ ಅವರೇ ಮಾಡ್ತಾರೆ. ಅದಕ್ಕೆ ಸಿದ್ದರಾಮಯ್ಯ ಯಾಕೆ ಬೇಕು? ಸಾಲ ಮಾಡಿ ಸರ್ಕಾರ ನಡೆಸೋಕ್ಕೆ ಏನು ಹೊಸ ವಿದ್ಯೆ ಏನು ಬೇಕು ನಿನಗೆ? ರಸ್ತೆಯಲ್ಲಿ ಕೂತ್ಕೊಂಡಿರೋ ಫುಟ್ಪಾತ್ ವ್ಯಾಪಾರಿನೂ ಕೂಡ ಮಾಡ್ತಾನೆ. ಜನ ಸಿದ್ದರಾಮಯ್ಯನಿಂದ ಬಯಸಿದ್ದೆಲ್ಲ ಸುಳ್ಳಾಗ್ಬಿಟ್ಟಿದೆ. ಜನ ಏನು ಆಸೆ ಪಟ್ಟಿದ್ರು ನಮ್ಮ ರಾಜ್ಯದ ಆರ್ಥಿಕ ಪರಿಸ್ಥಿತಿ ಸುಧಾರಣೆ ಆಗುತ್ತೆ ಅಂತೇಳಿ ಮಾತೆತ್ರ ಹಿಂದೆ ಸರ್ಕಾರ ಅಂತ ಹೇಳ್ತಾರೆ. ಬಸವರಾಜ ಬೊಮ್ಮಾಯಿಯವರು ಸರ್ಪ್ಲಸ್ ಬಡ್ಜೆಟನ್ನು ಕೊಟ್ಟರು, ಸಾಲ ಇಲ್ಲದ ಬಡ್ಜೆಟನ್ನು ಕೊಟ್ಟುಬಿಟ್ಟು ಹೋದರು. ಇನ್ನೂ ಸಾಲ ತೆಗೆದುಕೊಳ್ಳೋಕ್ಕೆ 24,400 ಕೋಟಿ ಸಾಲ ತೆಗೆದುಕೊಬೋದಾಯಿತು, ಪ್ರಾವಿಷನ್ ಆರ್ಥಿಕ ಶಿಸ್ತಿನ ಅಡಿಯಲ್ಲಿ. ಆದರೆ ತಗೊಂಡಿಲ್ಲ, ಜನಗಳ ತಲೆ ಮೇಲೆ ಹೊರೆ ಬರೋದು ಬೇಡ ಅಂಥೇಳಿ. ಆದರೆ ಇವರು ಸಾಲವನ್ನು ಪ್ರತಿ ವರ್ಷವೂ ಕೂಡ ಅಪ್ರಾಕ್ಸಿಮೇಟ್ 1 ಲಕ್ಷ ಸಾಲವನ್ನು ತೆಗೆದುಕೊಳ್ತಾ ಇದ್ದಾರೆ. ನನಗನ್ಸುತ್ತೆ ಈ ಸರಿನೂ ಕೂಡ 1,15,000 ಸಾಲ ಮಾಡ್ತಾರೆ. ಇದು ಮುಂದಿನ ವರ್ಷವೂ ಹಂಗೆ ಮುಂದುವರಿಯುತ್ತೆ. ಕೊನೆಯ ವರ್ಷ ಅಂತೂ ಇನ್ನೂ ಜಾಸ್ತಿ ಮಾಡೇ ಮಾಡ್ತಾರೆ. ಅಂದರೆ ಸಿದ್ದರಾಮಯ್ಯನವರು ಸಾಲದ
ಜನಗಳ ತಲೆ ಮೇಲೆ ಏರುವಂಥ ಒಂದು ಬಡ್ಜೆಟನ್ನು ಮಾಡೋಕ್ಕೆ ಹೊರಟಿದ್ದಾರೆ ಅಂತ ನನಗಿರೋಂಥ ಮಾಹಿತಿ.